ಹಳ್ಳಿಯ ಹೆಸರು ರಾಮಾಪುರ. ಆ ಹಳ್ಳಿಯಲ್ಲಿ ತುಂಬಾ ಹೆಚ್ಚು ಮಾತಾಡುವ ಅಜ್ಜಿ ಗಂಗಮ್ಮ ಅಜ್ಜಿ ಎಲ್ಲರಿಗೂ ಪರಿಚಿತ. ಅಜ್ಜಿ ಮನೆ ಮುಂದೆ ಒಂದು ಕೋಳಿ ಇತ್ತು. ಆದ್ರೆ ಅದು ಸಾಮಾನ್ಯ ಕೋಳಿಯಲ್ಲ, ತುಂಬಾ ಸ್ಮಾರ್ಟ್. ಒಂದು ದಿನ ಬೆಳಿಗ್ಗೆ, ಅಯ್ಯೋ ಕೋಳಿಯೇ, ಒಂದು ಮೊಟ್ಟೆ ಇಡಮ್ಮ, ನಾನು ಹೋಗಿ ಉಪ್ಪಿಟ್ಟು ಮಾಡ್ತೀನಿ. ಕೋಳಿ ಕೊಕ್ಕೊಕ್ಕೋ ಎಂದು ಕೂಗಿ ಓಡಿತೋ. ಈ ಕೋಳಿಗೂ ನನ್ನ ಮಾತು ಕೇಳೋ ಮನಸ್ಸೇ ಇಲ್ಲ. ಅಜ್ಜಿ ಕೋಳಿಯನ್ನು ಹಿಡಿಯಲು ಓಡಿದಳು. ಆದರೆ ಕೋಳಿ ಮನೆಯ ಒಳಗೆ ಮತ್ತು ಹಾಸಿಗೆಯ ಕೆಳಗೆ, ಅಡಿಗೆ ಮನೆಗೆ ಎಲ್ಲೆಡೆ ಓಡಾಡಿತು. ಕೋಳಿಯನ್ನು ಹಿಡಿಯಲು ಹೋದ ಅಜ್ಜಿ ಜಾರಿ ಬಿದ್ದು ಹೀಗೆಂದಳು, ಅಯ್ಯಯ್ಯೋ ನನ್ನ ಬೆನ್ನು. ಅಷ್ಟರಲ್ಲಿ ಕೋಳಿ ಬಂದು ಅಜ್ಜಿಯ ತಲೆಯ ಮೇಲೆ ಕೂತಿತು. ಇದು ಕೋಳಿಯೇ ಅಥವಾ ಕಪಿಲ ಮುನಿಯ ಶಾಪವೇ? ಹಳ್ಳಿಯವರು ಬಂದು ನೋಡಿದರು. ಅಜ್ಜಿ, ಕೋಳಿ ನಿಮ್ಮ ಮೇಲೆ ರಾಜಾಸನ ಹಾಕಿಕೊಂಡಿದೆ. ಇದು ನಿಮ್ಮ ಮನೆ ಕೋಳಿ ಅಲ್ಲ, ಬಾಸ್ ಕೋಳಿ. ಒಂದು ಬೇಕೆ ಅಜ್ಜಿ ಮೊಟ್ಟೆ ಹುಡುಕುತ್ತಾ ಮನೆ ಸುತ್ತಾಡಿದಳು. ಆದರೆ ಮೊಟ್ಟೆಗಳು ಎಲ್ಲವೂ ಒಂದು ಗೂಡಿನಲ್ಲಿ ಇದ್ದವು. ಅಯ್ಯೋ, ಈ ಕೋಳಿ ನನ್ನನ್ನೇ ಆಟವಾಡಿಸ್ತಾ ಇದೆಯಲ್ಲ. ಇದರಿಂದ ಕೋಪಗೊಂಡ ಅಜ್ಜಿ ಕೋಳಿಯನ್ನು ಹಿಡಿಯಲು ಒಂದು ಯೋಜನೆ ಹಾಕಿಕೊಂಡಳು. ಅಜ್ಜಿ ಕೋಳಿಗೆ ಅಕ್ಕಿ ಹಾಕಿ ಕೋಳಿಯನ್ನು ಕರೆದಳು. ಬಾ ಮಗಳೇ, ನಿನಗೆ ಸ್ಪೆಷಲ್ ಊಟ. ಕೋಳಿ ಖುಷಿಯಾಗಿ ಬಂತು. ಅಜ್ಜಿ ನಿಧಾನವಾಗಿ ಹಿಡಿಯಲು ಹೋಗುತ್ತಿದ್ದಂತೆ ಕೋಳಿ ಹಾರಿಬಿಟ್ಟು ಅಜ್ಜಿಯ ತಲೆಯ ಮೇಲೆ ಕಾಲಿಟ್ಟು ಜಿಗಿದು ಹಾರಿಹೋಯಿತು. ಅಯ್ಯೋ ದೇವರೇ, ಇದು ಕೋಳಿಯಲ್ಲ, ಪಕ್ಕಾ ಪಿಶಾಚಿ. ಹಳ್ಳಿಯ ಮಕ್ಕಳು ಕೋಳಿಗೆ ಹೆಸರಿಟ್ಟರು ಸ್ಮಾರ್ಟ್ ರಾಣಿ ಎಂದು. ಆ ದಿನದಿಂದ ಅಜ್ಜಿ ಕೋಳಿಗೆ ಹೆದರಲು ಶುರು ಮಾಡಿದಳು. ಅಜ್ಜಿ ದೂರದಿಂದಲೇ ಹೇಳುತ್ತಿದ್ದಳು, ಅಮ್ಮ ರಾಣಿ, ನೀನು ನಿನ್ನ ಕೆಲಸ ಮಾಡ್ಕೋ, ನಾನು ನನ್ನ ಕೆಲಸ ಮಾಡ್ಕೊಳ್ತೀನಿ. ಈ ಕಥೆಯಿಂದ ತಿಳಿಯುವ ನೀತಿ ಏನು ಎಂದರೆ, ಜಾಸ್ತಿ ಗರ್ವ ಇದ್ದರೆ ಒಂದು ಕೋಳಿಯೂ ನಮಗೆ ಪಾಠ ಕಲಿಸಬಹುದು.